ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ಇವತ್ತಿನ ವಿಡಿಯೋ ತುಂಬ ಮುಖ್ಯ. ಯಾಕೆಂದರೆ ಮುಂದಿನ 8 ಗಂಟೆಯ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಭಯಂಕರ ಚಮತ್ಕಾರ ನಡೆಯೋಕೆ ಹೊರಟಿದೆ. ಹೌದು ಬಂಧುಗಳೇ, ನೀವು ಕನಸಲ್ಲೂ ಕೂಡ ಕಲ್ಪನೆ ಮಾಡದಂತಹ ಶುಭ ಸುದ್ದಿ ನಿಮಗೆ ಸಿಗುತ್ತೆ. ನಿಮ್ಮ ಶತ್ರುಗಳ ಆಟ ಇಲ್ಲಿಗೆ ಮುಗಿಯುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಮಾತಾರಾಣಿಯ ನಿಜವಾದ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟಲ್ಲಿ ಜೈ ಶ್ರೀ ಮಾತಾದಿ ಅಂತ ಕಮೆಂಟ್ ಮಾಡಿ. ಬಂಧುಗಳೇ, ಶತ್ರುಗಳ ಬಗ್ಗೆ ಎಚ್ಚರಿಕೆ. ಮೊದಲನೇ ವಿಷಯ, ನಿಮ್ಮ ಜೀವನದಲ್ಲಿ ಶತ್ರುಗಳು ಇದ್ದಾರೆ. ಅವರು ನಿಮ್ಮನ್ನು ಹೈರಾಣು ಮಾಡೋದಕ್ಕೆ, ನಿಮ್ಮನ್ನು ನಾಶ ಮಾಡೋಕ್ಕೆ, ಷಡ್ಯಂತ್ರ ಮಾಡೋದಕ್ಕೆ ಮಾಡ್ತಾ ಇರ್ತಾರೆ. ಆದರೆ ಅವರು ಸಫಲ ಆಗಲ್ಲ. ಯಾಕೆಂದರೆ ಇನ್ನೂ 5 ನಿಮಿಷದಲ್ಲಿ ಆಗೋ ಗ್ರಹ ಪರಿವರ್ತನೆ ನಿಮ್ಮ ಶತ್ರುಗಳ ವಿನಾಶವನ್ನು ಖಚಿತ ಮಾಡುತ್ತೆ. ನೀವು ಬಯಸಿದ್ರೂ ಬೇಡದಿದ್ರೂ ಕೂಡ ನಿಮ್ಮ ಶತ್ರುಗಳ ಜೀವನದಲ್ಲಿ ಒಂದು ಅತ್ಯಂತ ಗಂಭೀರ ಘಟನೆ ಶುರುವಾಗುತ್ತೆ. ಈ ಭಯಂಕರ ಘಟನೆ ನಿಶ್ಚಿತವಾಗಿ ನಿಮ್ಮ ವಿರೋಧಿಗಳ ಮಾನಸಿಕ ಸ್ಥಿತಿ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ದೇವಿಯಲ್ಲಿ ನಂಬಿಕೆ ಇಡಿ. ನಿಮ್ಮ ಶತ್ರುಗಳು ಯಾವ ಮಾರ್ಗದಲ್ಲೂ ಕೂಡ ಗೆಲುವು ಪಡೆಯಲ್ಲ. ಯಾಕೆಂದರೆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸಮಯ ಬಂದಿದೆ. ಸಮಯದ ಚಕ್ರ ಈಗ ತಿರುಗ್ತಾ ಇದೆ. ಇನ್ನು ನೀವು ಈ ಜಗತ್ತನ್ನು ಆಳೋಕೆ ಸಿದ್ಧರಾಗಿ. ನಿಮ್ಮ ಎದುರು ಯಾರು ನಿಲ್ಲೋಕೆ ಸಾಧ್ಯ ಇಲ್ಲ. ಯಾವ ಶಕ್ತಿಯೂ ನಿಮ್ಮ ಶತ್ರುಗಳಿಗೆ ಸಹಾಯ ಮಾಡಲ್ಲ. ಯಾಕೆಂದರೆ ನಿಮ್ಮ ಶತ್ರುಗಳು ಎಲ್ಲ ಸೀಮೆ ಮೀರಿದ್ದಾರೆ. ಅವರು ಮಾಡಿದ ಕುಕರ್ಮದ ಪರಿಣಾಮವನ್ನು ಈಗ ಅನುಭವಿಸಲೇಬೇಕು. ಬಂಧುಗಳೇ, ಭಗವಂತ ಯಾರಿಗೂ ಆಘಾತ ಮಾಡಲ್ಲ. ಆದರೆ ಯಾರು ನಿಮ್ಮ ಜೀವನಕ್ಕೆ ಕಷ್ಟ ಕೊಡ್ತಾರೋ ಅವರ ಬೇರನ್ನೇ ಕಿತ್ತು ಹಾಕ್ತಾನೆ. ಈಗ ನಿಮ್ಮ ಇಡೀ ಕುಟುಂಬದ ಮೇಲೆ ಇದ್ದ ಭಯಂಕರ ಪರಿಸ್ಥಿತಿ ಬದಲಾಗುತ್ತೆ. ಇನ್ನು ದೈವಿಕ ರಕ್ಷಣೆ. ನಿಮ್ಮ ಶತ್ರುಗಳು ನಿಮ್ಮ ಜೀವನಕ್ಕೆ ನಿಷ್ಠುರ ಸಮಯ ತರೋಕೆ ಪ್ಲಾನ್ ಮಾಡಿದ್ರು. ನಿಮ್ಮನ್ನು ಅತ್ಯಂತ ಹೀನಾಯವಾಗಿ ನಾಶ ಮಾಡೋಕ್ಕೆ ಯೋಜನೆ ಮಾಡಿದ್ರು. ಆದರೆ ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮಗೆ ಏನು ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಪರಮೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮ್ಮ ಹತ್ತಿರಕ್ಕೆ ಅವರು ಬರೋಕ್ಕೆ ಆಗಲ್ಲ. ಈಗ ಶತ್ರುಗಳ ಕೌಶಲ್ಯವೇ ಅವರ ಮೇಲೆ ಉಲ್ಟಾ ಹೊಡೆಯುತ್ತೆ. ಅವರ ಸಮಗ್ರ ಜೀವನವೇ ನಾಶ ಆಗುತ್ತೆ. ನಾನು ವಿಡಿಯೋ ಮುಂದುವರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿನಂತಿ. ನಾವು ಪ್ರತಿದಿನ ರಾಶಿ ಭವಿಷ್ಯ ಕೊಡ್ತೀವಿ. ನಿಮಗೆ ಉಪಯೋಗ ಆಗ್ತಾ ಇದೆ ಅನಿಸಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ತಿಂಗಳಲ್ಲಿ ಈ 3 ಸ್ಥಳಗಳಿಗೆ ನೀವು ಅಪ್ಪಿತಪ್ಪಿ ಕೂಡ ಹೋಗಬೇಡಿ. ತುಂಬ ಎಚ್ಚರಿಕೆಯಿಂದ ಇರಿ. ಜೂನ್ ತಿಂಗಳ ಈ ಟೈಮಲ್ಲಿ ಹೋಗಬಾರದ ಸ್ಥಳಗಳು ಅಂದರೆ, ಮೊದಲನೇ ಸ್ಥಳ ಜಗಳ ನಡೆಯುವ ಜಾಗ. ಎಲ್ಲಾದರೂ 2 ಜನ ಜಗಳ ಆಡ್ತಿದ್ರೆ ನೀವು ಮಧ್ಯಪ್ರವೇಶ ಮಾಡೋದಕ್ಕೆ ಹೋಗಬೇಡಿ. ಈಗ ರಾಹು ನಿಮ್ಮ 5ನೇ ಮನೆಯಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಇದ್ದಾನೆ. ನೀವು ಜಗಳ ಬಿಡಿಸೋಕೆ ಹೋದರೆ ನಿಮಗೆ ದೈಹಿಕ ಹಿಂಸೆ ಆಗಬಹುದು, ರಕ್ತಪಾತ ಆಗಬಹುದು, ನಿಮ್ಮ ಭವಿಷ್ಯವೇ ಹಾಳಾಗುತ್ತೆ. ನಿಮ್ಮ ಕನಸು, ಯೋಜನೆ ಎಲ್ಲ ನಷ್ಟ ಆಗುತ್ತೆ. ಕೋರ್ಟ್, ಪೊಲೀಸ್, ಜೈಲು ಸಮಸ್ಯೆ ಬರಬಹುದು. ಕೋಪ ಕೇವಲ 2 ನಿಮಿಷ, ಆದರೆ ಜೀವನ ಪೂರ್ತಿ ಜೈಲಲ್ಲೇ ಕಳಿಬೇಕಾಗುತ್ತೆ. ಇನ್ನು ಧನಯೋಗ ಮತ್ತು ಸಿದ್ಧಿ. ಈಗ ಒಳ್ಳೆಯ ವಿಷಯ, ನಿಮ್ಮ ಕುಂಡಲಿಯಲ್ಲಿ ಧನ ಪ್ರಾಪ್ತಿ ಯೋಗ, ಕಾರ್ಯಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ ಮತ್ತು ಶಿವಶಕ್ತಿ ಯೋಗ ಎಲ್ಲ ಒಟ್ಟಿಗೆ ಬಂದಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ಮಹಾನ್ ಸಫಲತೆ ಸಿಗುತ್ತೆ. ನೀವು ಕಲ್ಪನೆ ಕೂಡ ಮಾಡದಷ್ಟು ದೊಡ್ಡ ಆನಂದ ಸಿಗುತ್ತೆ. ಬಿಸ್ನೆಸ್, ಕೆಲಸ, ಪ್ರೀತಿ, ವೈವಾಹಿಕ ಜೀವನ ಎಲ್ಲದರಲ್ಲೂ ಕೂಡ ಒಳ್ಳೆಯ ಸುದ್ದಿ ಸಿಗುತ್ತೆ. ನಾನು ಗೀತೆ ಮೇಲೆ ಕೈ ಇಟ್ಟು ಹೇಳ್ತೀನಿ, ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಭಾಗ್ಯ ಸಂಪೂರ್ಣ ಬದಲಾಗುತ್ತೆ. ಹೌದು, ಧನದ ದೇವಿ ಲಕ್ಷ್ಮಿ ಸ್ವತಃ ನಿಮ್ಮ ಜೀವನದ ದಾರಿ ಬದಲಾಯಿಸೋಕೆ ಬರ್ತಾ ಇದ್ದಾರೆ. 2ನೇ ಸ್ಥಳ ಕೇಶ ಸಂಬಂಧಿತ ವಿವಾದ. ನಿಮಗೆ ಸಂಬಂಧವೇ ಇಲ್ಲದ ಕೂದಲ ಜಗಳ, ಒಡೆದಾಟ ನಡೆಯುವ ಜಾಗಕ್ಕೆ ಹೋಗಬೇಡಿ. 3ನೇ ಸ್ಥಳ ಮಾಂಸ ಅಡಿಗೆ ಮಾಡುವ ಮನೆ. ಯಾರ ಮನೆಯಲ್ಲಿ ಮಾಂಸದ ಅಡಿಗೆ ಆಗುತ್ತೋ ಅಂತಹ ಮನೆಗೆ ಜೂನ್ ತಿಂಗಳಲ್ಲಿ ಹೋಗಬಾರ್ದು. ಅಲ್ಲಿ ನಕಾರಾತ್ಮಕ ಶಕ್ತಿ, ದುಷ್ಟ ಆತ್ಮ ವಾಸ ಮಾಡುತ್ತೆ. ನೀವು ಅಲ್ಲಿಗೆ ಹೋದರೆ ನಿಮ್ಮ ಪುಣ್ಯ ಕಾರ್ಯವೆಲ್ಲ ನಾಶ ಆಗುತ್ತೆ. ನೀವು ಎಷ್ಟೇ ದಾನ ಧರ್ಮ ಮಾಡಿದರೂ, ವೃದ್ಧಾಶ್ರಮಕ್ಕೆ ಸಹಾಯ ಮಾಡಿದರೂ, ಆ ಒಂದು ಸ್ಥಳಕ್ಕೆ ಹೋದರೆ ಎಲ್ಲ ವ್ಯರ್ಥ. ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆನೇ ಕೆಟ್ಟದ್ದು ಮಾತಾಡ್ತಾ ಇರ್ತಾರೆ. ಆದರೆ ಶ್ರೀರಾಮನ ಕೃಪೆ, ಹನುಮಂತನ ಶಕ್ತಿ ನಿಮ್ಮ ಮೇಲೆ ಇರೋದ್ರಿಂದ ನೀವು ಮತ್ತು ನಿಮ್ಮ ಕುಟುಂಬ ಸಂಪೂರ್ಣ ಸುರಕ್ಷಿತ.
ಮುಂದಿನ 8 ಗಂಟೆ ಏನಿದೆ ಇದು ನಿಮಗೆ ಚಮತ್ಕಾರ ಇದ್ದಂತೆ. ಬಂಧುಗಳೇ, ಮುಂದಿನ 8 ಗಂಟೆಯ ಒಳಗೆ ನಿಮ್ಮ ಜೀವನದಲ್ಲಿ ಚಮತ್ಕಾರ ನಡೆಯುತ್ತೆ. ಮುಂದಿನ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಜೀವನ ಅಭೂತಪೂರ್ವವಾಗಿ ಬದಲಾಗುತ್ತೆ. ನಿಮ್ಮ ಜೀವನ ಮೊದಲಿನಂತೆ ಇರಲ್ಲ. ಯಾಕೆಂದರೆ ಪ್ರಭು ರಾಮ ನಿಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾರೆ. ನಿಮ್ಮ ಭಾಗ್ಯ ಬದಲಾಗೋಕ್ಕೆ ಹೊರಟಿದೆ. ನೀವೇ ಹೇಳ್ತೀರಾ, ಪ್ರಭು ನೀನು ನನ್ನ ಭಾಗ್ಯ ಬದಲಾಯಿಸಿಬಿಟ್ಟೆ ಅಂತ. ನೀವು ಕನಸಲ್ಲೂ ಕೂಡ ಯೋಚಿಸದಷ್ಟು ಶುಭ ಸುದ್ದಿ ಬರುತ್ತೆ. ನಿಮ್ಮ ಶತ್ರುಗಳ ವಿನಾಶ ಖಚಿತ. ಅವರ ಮನೆಯಲ್ಲಿ ಈಗ ವಿನಾಶ ಶುರುವಾಗಿದೆ. ಅವರ ಸ್ವಚ್ಛಂದಕ್ಕೆ ಎಲ್ಲವೂ ಕೂಡ ಸ್ವಚ್ಛಂದತೆ ಮುಗಿಯುತ್ತೆ. ಇನ್ನು ನಿಮ್ಮ ಭಾಗ್ಯ ಈಗ ಜಾಗೃತ ಆಗಿದೆ. ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ಎಲ್ಲಿ ದೇವರು ಇರಲ್ವೋ ಅಂಥ ಜಾಗದಲ್ಲಿ ಏನು ಕೂಡ ಶುಭ ಆಗಲ್ಲ. ಈಗ ಧಾರ್ಮಿಕ ಮಾರ್ಗದಲ್ಲಿ ಮುಂದೆ ಹೋದರೆ ನಿಮ್ಮ ಜೀವನ ನಿಶ್ಚಿತವಾಗಿ ಐಶ್ವರ್ಯ ಮತ್ತು ಸಮೃದ್ಧಿಯಿಂದ ತುಂಬುತ್ತೆ. ನೀವು ಮಾಡಿದ ಕಠಿಣ ಪರಿಶ್ರಮದ ಫಲ ಈಗ ಸಿಗುತ್ತೆ. ನಿಮ್ಮ ಪ್ರಯತ್ನ ವ್ಯರ್ಥ ಆಗಲ್ಲ. ನಿಮ್ಮ ದುಃಖದ ಸಮಯ ಈಗ ಮುಗಿಯುತ್ತೆ. ಲಕ್ಷ್ಮೀ ದೇವಿಯ ನಿಜವಾದ ಭಕ್ತರಿಗೆ ನನ್ನ ವಿನಮ್ರ ವಿನಂತಿ, ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಂಭರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ, ಕಮೆಂಟಲ್ಲಿ ಓಂ ಮಹಾದೇವ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.